ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಕುಂದಾದ್ರಿ ಬೆಟ್ಟವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಎದುರುಗಡೆ ನೀವು ಬೃಹತ್ತಾದ ಬೆಟ್ಟವನ್ನು ನೋಡಬಹುದು, ಅದೇ ಕುಂದಾದ್ರಿ ಬೆಟ್ಟ. ಅಲ್ಲಿ ಒಂದು ಜೈನ ದೇವಾಲಯ ಕೂಡ ಇದೆ. ಅದನ್ನು ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈಗ ನಾನು ತೀರ್ಥಹಳ್ಳಿಯಿಂದ ಆಗುಂಬೆ ಹೋಗುವಂತಹ ರೋಡಲ್ಲಿದ್ದೀನಿ. ತೀರ್ಥಹಳ್ಳಿಯಿಂದ ಸುಮಾರು 23 ಕಿಲೋಮೀಟರ್ ಟ್ರಾವೆಲ್ ಮಾಡಿದ ನಂತರ ನಮಗೆ ಗುಡ್ಡೇಕೇರಿ ಅಂತ ಒಂದು ಊರು ಸಿಗುತ್ತೆ. ಆ ಗುಡ್ಡೇಕೇರಿ ಊರಿನಿಂದ ನಾವು ಎಡಗಡೆ ಹೋದರೆ ಕುಂದಾದ್ರಿ ಹಿಲ್ಗೆ ಹೋಗಬಹುದು. ನೋಡಿ, ಇಲ್ಲೇ ರೋಡ್ ಬಂತದು. ಇಲ್ಲಿಂದ ನಾವು ಎಡಗಡೆ ಹೋಗಬೇಕಾಗಿರುತ್ತೆ. ಇಲ್ಲಿಂದ ಕುಂದಾದ್ರಿ ಊರು ಸುಮಾರು 5 ಕಿಲೋಮೀಟರ್ ದೂರ ಆಗುತ್ತೆ ಅಂತ ಬೋರ್ಡಲ್ಲಿ ಇದೆ. ಬೆಳಗಿನ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕೂಲ್ ಇದೆ ವಾತಾವರಣ, ಮತ್ತು ವೆಹಿಕಲ್ಗಳು ಕೂಡ ಸ್ವಲ್ಪ ಕಡಿಮೆ ಓಡಾಡ್ತಾ ಇದ್ದಾವೆ. ಬೋರ್ಡ್ಗಳೆಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಬೇಕೀಗ. ಅಥವಾ ಯಾರನ್ನಾದರೂ ಕೇಳೋ ಪರಿಸ್ಥಿತಿ ಬರುತ್ತೋ ಏನು ಅಂತ ನೋಡಬೇಕು. ಒಂದು 5 ಕಿಲೋಮೀಟ್ರ್ ಅಲ್ವಾ, ಹೇಗಾದರೂ ಹೋಗ್ಬೋದು. ರೋಡ್ ಇಲ್ಲಿವರೆಗಂತೂ ಚೆನ್ನಾಗಿದೆ. ತೀರ್ಥಹಳ್ಳಿ ಆಗುಂಬೆ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ನೀವು ನನ್ನ ಆಗುಂಬೆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೋಡಬಹುದು. ಆಗುಂಬೆಯನ್ನು ಮಳೆಗಾಲದಲ್ಲಿ ನಾನು ಆಗುಂಬೆ ಘಾಟನ್ನು ಮಳೆಗಾಲದಲ್ಲಿ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಹಾಗೆ ಮಳೆ ಸ್ವಲ್ಪ ಕಡಿಮೆ ಇದ್ದಾಗ ಆಗುಂಬೆ ಘಾಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎರಡೂ ವಿಡಿಯೋಗಳು ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗ್ತವೆ. ಈ ತೀರ್ಥಹಳ್ಳಿ ಸುತ್ತಮುತ್ತ ಏನಿದೆ, ದೊಡ್ಡ ದೊಡ್ಡ ಬೆಟ್ಟಗಳೇ ಜಾಸ್ತಿ ಇದ್ದಾವೆ. ಈಗ ನೀವು ತೀರ್ಥಹಳ್ಳಿ ಊರಲ್ಲೇ ನೋಡಿದ್ರೆ ಸಿದ್ದೇಶ್ವರ ಬೆಟ್ಟ ಅಂತ ಒಂದಿದೆ. ಹಾಗೆ ಕವಲೇದುರ್ಗ ಕೂಡ ಒಂದು ಬೆಟ್ಟನೇ, ಕೋಟೆ ಎಲ್ಲ ಇದೆಯಲ್ಲ ಅದು. ಹೀಗೆ ದೊಡ್ಡ ದೊಡ್ಡ ಬೆಟ್ಟಗಳು ತೀರ್ಥಹಳ್ಳಿ ಕಡೆ ಜಾಸ್ತಿ ಇದ್ದಾವೆ. ಅದು ಇಲ್ಲೆಲ್ಲ ಸಣ್ಣ ಸಣ್ಣ ರಸ್ತೆಗಳಿದ್ದಾವೆ ಹಳ್ಳಿಗೆಲ್ಲ ಹೋಗಲಿಕ್ಕೆ. ಜನರೆಲ್ಲ ಕೆಲಸಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ. ಎಲ್ಲರೂ ಬೇಗ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ದನ ಕರುಗಳೆಲ್ಲ ಇದ್ದಂಥವರು ಹುಲ್ಲೆಲ್ಲ ತರಲಿಕ್ಕೆ ಹೋಗಬೇಕಲ್ಲ, ಹಾಗಾಗಿ ಬೆಳಗ್ಗೆ ಹೋಗ್ತಾ ಇದ್ದಾರೆ. ನೋಡಿ, ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ಮಳೆಗಾಲ ಆಗಿರೋದ್ರಿಂದ ಈ ರೀತಿ ಗ್ರೀನರಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾವುದು ಹೊಸಗದ್ದೆ ಅಂತ ಒಂದು ಊರಿದೆ, 10 ಕಿಲೋಮೀಟರ್ ಆಗುತ್ತೆ ಅಂತ ಹೊಸಗದ್ದೆ. ನೋಡಿ, ಮೇಲ್ಗಡೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ. ಬ್ಯಾಂಕು ಕೂಡ ಇದೆ ಇಲ್ಲಿ, ಕರ್ನಾಟಕ ಬ್ಯಾಂಕ್. ಕುಂದಾಳಬೈಲು. ಕುಂದಾಳಬೈಲು ಅನ್ನುವಂತಹ ಊರು. ಬಿಳಿಗೆರೆ. ಕುಂದಾದ್ರಿ ಬೆಟ್ಟ ಇಲ್ಲಿಂದ 6 ಕಿಲೋಮೀಟರ್ ಉಳಿತು. ನಾವು ಇಲ್ಲಿಂದ ಈಗ ರೈಟ್ ಸೈಡ್ಗೆ ಹೋಗಬೇಕಾಗಿರುತ್ತೆ. ಇದ್ದಾವೆ ಇಲ್ಲಿ.
ಹಳ್ಳಿಗಳು, ಮನೆಗಳು ಸಿಗ್ತವೆ. ನೋಡಿ, ಇಲ್ಲಿಂದ ಕುಂದಾದ್ರಿ 2 ಕಿಲೋಮೀಟರ್ ಅಂತ ಇದೆ. ಅಂದರೆ ಬೆಟ್ಟ ದೂರದಲ್ಲಿದೆ, ಆದರೆ ಕುಂದಾದ್ರಿ ಊರು 2 ಕಿಲೋಮೀಟರ್ ದೂರದಲ್ಲಿದೆ. ಮಳೆ ಹೊಯ್ದಿರೋದ್ರಿಂದ ರೋಡ್ ಮೇಲೆಲ್ಲ ನೀರು ನಿಂತಿದೆ. ಮಲೆನಾಡಿನ ಹಳ್ಳಿಗಳು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತವೆ. ಒಂದೊಂದು ಟೈಪ್ ಇರುತ್ತೆ. ಈಗ ಬಯಲುಸೀಮೆ ಕಡೆ ಹೋದರೆ ಈ ಟೈಮಲ್ಲಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ವಾತಾವರಣ ಒಂದೊಂದು ರೀತಿ ಇರುತ್ತೆ. ಇಲ್ಲಿ ಸ್ವಲ್ಪ ಕಾಡು ಜಾಸ್ತಿ, ಆ ಕಡೆ ಕಾಡು ಕಡಿಮೆ ಇರುತ್ತೆ, ಬಯಲುಗಳು ಜಾಸ್ತಿ, ದೂರದವರೆಗೂ ಕಾಣಿಸ್ತವೆ. ಒಂದೊಂದು ಪ್ರದೇಶದ ವೈಶಿಷ್ಟ್ಯನೂ ಬೇರೆ ಬೇರೆ ಅಂತೂ ಇದ್ದೇ ಇರುತ್ತೆ. ಈ ಕಡೆ ಗದ್ದೆ ಎಲ್ಲ ಬಂತು. ನೋಡಿ, ಬೆಟ್ಟಗಳು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ. ಕುಂದಾದ್ರಿ ಊರು ಇಲ್ಲಿಂದ 1 ಕಿಲೋಮೀಟರ್ ದೂರ ಇದೆ. ಮೇಲ್ಗಡೆ ನೋಡಿ ಎಷ್ಟೊಂದು ಸುಂದರವಾದ ಬೆಟ್ಟ ಕಾಣಿಸ್ತಾ ಇದೆ. ಕುಂದಾದ್ರಿ ಬೆಟ್ಟದ ಪಕ್ಕದಲ್ಲೇ ನಾವೀಗ ಹೋಗ್ತಾ ಇದ್ದೀವಿ. ಅಲ್ಲಿ ಎದುರುಗಡೆ ಏನೋ ಬೋರ್ಡ್ ಕಾಣಿಸ್ತಾ ಇದೆ. ಇಲ್ಲಿಂದ ಹೊಸಗದ್ದೆ 7 ಕಿಲೋಮೀಟರ್ ದೂರದಲ್ಲಿದೆ. ಕುಂದಾದ್ರಿಯ ಜೈನ ದೇವಸ್ಥಾನ 4 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಂದ ಶೃಂಗೇರಿ 23 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಈಗ ನಾವು ಎಡಗಡೆ ಹೋಗಬೇಕಾಗಿರುತ್ತೆ. ಕುಂದಾದ್ರಿ ಊರು ಅಂತ ಬೋರ್ಡ್ ಕೂಡ ಇದೆ. ನೋಡಿ, ಮಂಗ ಹತ್ತಾ ಇದೆ. ಇಲ್ಲಿ ಸ್ವಲ್ಪ ರೋಡ್ ಹಾಳಾಗಿದೆ. ಕಾಡು ದಾರಿ ಅಂದಮೇಲೆ ಈ ರೀತಿ ಇರೋದೆ. ಸ್ವಲ್ಪ ಮರ ಗಿಡಗಳೆಲ್ಲ ಜಾಸ್ತಿ ಇದ್ದಲ್ಲಿ ಮತ್ತು ಮಣ್ಣೆಲ್ಲ ಸ್ವಲ್ಪ ಮೆದು ಇದ್ದಲ್ಲಿ ಈ ರೀತಿ ಇರುತ್ತೆ. ಏನು ಮಾಡಲಿಕ್ಕೂ ಬರಲ್ಲ. ನೋಡಿ, ಶ್ರೀ ಕುಂದಾದ್ರಿ ಜೈನ ಕ್ಷೇತ್ರ ಅಂತ ಬರೆದಿದೆ.
ಸಾಕಷ್ಟು ಜನ ಇಲ್ಲಿ ನಡ್ಕೊಂಡು ಕೂಡ ಹೋಗ್ತಾರೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಾಗುತ್ತಂತೆ. ಸ್ನೇಹಿತರೆ, ಈಗ ನಾವು ಕುಂದಾದ್ರಿ ಬೆಟ್ಟವನ್ನು ಹತ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಕುಂದಾದ್ರಿ ಬೆಟ್ಟವನ್ನು ಹತ್ತುವಂತಹ ರೋಡು ಈ ರೀತಿ ಇದೆ. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಬೇಕು ರಸ್ತೆ ಯಾವ ರೀತಿ ಇದೆ, ಹೇಗೆ ನಾವು ಹತ್ತಿ ಹೋಗಬೇಕು ಅಂತ. ಇಲ್ಲಿಂದ ನಡ್ಕೊಂಡು ಹೋಗೋದಾದರೆ ತುಂಬ ದೂರ ಆಗುತ್ತೆ, ಅದಕ್ಕಾಗಿ ಸ್ವಲ್ಪ ಕಷ್ಟ. ಅದೇ ವೆಹಿಕಲ್ಲು ಅಲ್ಲಿವರೆಗೂ ಹೋಗುತ್ತಂತೆ, ಗುಡ್ಡದ ಟಾಪ್ವರೆಗೂ ಹೋಗುತ್ತಂತೆ. ರೋಡು ಸ್ವಲ್ಪ ಹೋಗಿದೆ. ಆ ಬೆಟ್ಟ ಇರೋ ಹೈಟನ್ನು ನೋಡಿದ್ರೆ ಅಟ್ಲೀಸ್ಟ್ ಇಷ್ಟಾದರೂ ರೋಡ್ ಇದೆಯಲ್ಲ, ಅದೇ ಖುಷಿ. ಇಲ್ಲಾಂದ್ರೆ ಅಷ್ಟು ಮೇಲೆ ಹತ್ತಿ ಹೋಗಬೇಕು ಅಂದರೆ ತುಂಬಾ ಕಷ್ಟ. ಮಳೆ ಆದರೆ ಈ ರೋಡಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಆಗಿದೆ ನಿನ್ನೇನೋ, ಅಥವಾ ಇವತ್ತು ಬೆಳಗ್ಗೆನೂ ಆಗಿರಬಹುದು. ನೀರೆಲ್ಲ ನಿಂತಿದೆ ಇಲ್ಲಿ. ಆದರೆ ಮಳೆ ಹೋಯ್ತಾನೆ ಇದ್ದರೆ ಜಾಸ್ತಿ ಜಾರತ್ತೆ ಇನ್ನು. ಆ ಗೇಟು 9:30 ಓಪನ್ ಆಗುತ್ತಂತೆ. ನಾನು ಆವಾಗಲೇ ಬಂದಿದ್ದೆ, 9:30ಕ್ಕಿಂತ ಮೊದಲೇ ಬಂದಿದ್ದೆ. ಆದರೆ ಅಷ್ಟರೊಳಗೆ ಒಂದು ಕಾರ್ ಬಂದಿತ್ತು. ಅಂದರೆ ಅವರು ಅಲ್ಲಿ ಕಾರನ್ನು ಇಟ್ಟು ನಡ್ಕೊಂಡೇ ಹೋಗಿದ್ದಾರೆ ಮೇಲೆ. ಸ್ನೇಹಿತರೆ, ಇಲ್ಲಿ ತುಂಬ ಶೇಕ್ ಆಗಬಹುದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ರೋಡು ಆ ರೀತಿ ಇದೆ. ಮೇಲೆ ಹತ್ತೋವರೆಗೆ ಮಳೆ ಒಂದು ಬರದೆ ಹೋದರೆ ಸಾಕು ಅಂತ ಅಂದ್ಕೊಳ್ತೀನಿ. ತುಂಬ ಅಪ್ಪಿದೆ, ಆದರೆ ಇಲ್ಲಿವರೆಗೆ ರೋಡ್ ಮಾಡಿದ್ದೇ ಗ್ರೇಟ್ ಅವರು. ಅದೀಗ ಸರಿ ಇದೆಯೋ ಇಲ್ಲವೋ ಅದು ಬೇರೆ ವಿಚಾರ. ಆದರೆ ಇಲ್ಲಿವರೆಗೆ ರೋಡನ್ನು ಮಾಡಿದಾರಲ್ವ, ಅದು ಗ್ರೇಟ್.
ಇಷ್ಟು ಎತ್ತರ ಹತ್ತದ ಮೇಲೆ ಮತ್ತು ಡೌನ್ ಬೇರೆ ಸಿಗುತ್ತಿಲ್ಲ. ರೋಡು ಚೆನ್ನಾಗಿದ್ದಿದ್ರೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ, ಗಾಡಿಗಳು ಬೇಗ ಬೇಗ ಹತ್ತು ಬಿಡ್ತಿದ್ವು. ಸರಿ, ರೋಡು ಸರಿ ಇರೋ ಕಾರಣ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕಾಗಿರುತ್ತೆ. ಆ ಕಡೆ ಎಲ್ಲ ತಗ್ಗು ಪ್ರದೇಶಗಳು ಕಾಣಿಸ್ತವೆ ದೂರದವರೆಗೂ. ಮಳೆಗಾಲದಲ್ಲಿ ಎತ್ತರದ ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೈಡಲ್ಲೆಲ್ಲ ನೀರು ಬೀಳ್ತಾ ಇರತ್ತೆಗೆ. ಜೀಪ್ಗಳೆಲ್ಲ ಆಗ್ಬಿಟ್ರೆ ಬೇಗ ಬೇಗ ಹತ್ತು ಬಿಡ್ತವೆ. ನಡ್ಕೊಂಡು ಬರಬೇಕು ಅಂದರೆ ತುಂಬ ದೂರ ಆಗಿಬಿಡುತ್ತೆ. ವೆಹಿಕಲ್ಗಳನ್ನು ತಗೊಂಡು ಬರೋದೇ ಬೆಸ್ಟು ಇಲ್ಲಿಗೆ ಬರಬೇಕಾದ್ರೆ. ದನ ಕೂಡ ಮೇಲಿಕ್ಕೆ ಬರ್ತಾವಂತ ಅನ್ಸುತ್ತೆ, ಸಗಣಿ ಹಾಕಿದಾವೆ. ನೋಡಿ ಇಲ್ಲಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ. ಮೇಲವ್ರಿಗೆ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ. ಪಾರ್ಕಿಂಗ್ ಎಲ್ಲ ಇದೆ, ನೀವು ನೋಡ್ಬೋದು.
ಸ್ನೇಹಿತರೆ, ವಾಹನಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ. ನಾನೇನೋ ಅಂದ್ಕೊಂಡಿದ್ದೆ ಮೇಲ್ಗಡೆ ಎಷ್ಟು ಸಣ್ಣ ಜಾಗ ಇರಬಹುದೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹಾಗೇನಿಲ್ಲ. ಇಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ. ಇದೇ ರೀತಿ ಮೆಟ್ಟಿಲುಗಳನ್ನು ಹತ್ತಿ ನಾವು ಮೇಲ್ಗಡೆ ಹೋಗಬೇಕಾಗಿರುತ್ತೆ. ಎಡಗಡೆ ಒಂದು ಹಳೆಯ ಶೌಚಾಲಯವನ್ನು ನೀವು ನೋಡಬಹುದು. ಅದು ಈಗ ಪೂರ್ತಿ ಶಿಥಿಲ ಆಗೋಗಿದೆ. ಅದರ ಹಿಂದ್ಗಡೆ ಹೊಸದಾಗಿರುವಂತಹ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೀವು ಅದನ್ನು ಬಳಸ್ಕೋಬಹುದು. ಹೀಗೆ ನಾವು ಸ್ವಲ್ಪವೇ ಮೆಟ್ಟಿಲುಗಳನ್ನು ಹತ್ತಿ ಹೋದ ನಂತರ ನಾವು ಈ ಗುಡ್ಡದ ಟಾಪಿಗೆ ಹೋಗಿಬಿಡ್ತೀವಿ. ಇದು ಒಂದು ಜೈನರ ಪವಿತ್ರ ಕ್ಷೇತ್ರವಾಗಿರೋದ್ರಿಂದ ನೀವು ಚಪ್ಪಲಿಯನ್ನು ಕೆಳಗಡೆನೇ ಬಿಟ್ಟು ಬಂದರೆ ತುಂಬ ಒಳ್ಳೆಯದು. ಇದು ಅತ್ಯಂತ ಪವಿತ್ರ ಸ್ಥಳವಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಿಗೆ ಅವಕಾಶ ಇಲ್ಲ. ಮತ್ತು ಇಲ್ಲಿ ಎಲ್ಲ ಕಡೆಗಳಲ್ಲೂ CC ಕ್ಯಾಮ್ರಾವನ್ನು ಅಳವಡಿಸಿರ್ತಾರೆ. ಹಾಗೆ ಅದನ್ನು ಮಾನಿಟರ್ ಕೂಡ ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ನಾವು ಮೆಟ್ಲುಗಳನ್ನು ಹತ್ತಿ ಮೇಲೆ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಒಂದು ಮನೆ ಕಾಣಿಸುತ್ತೆ. ಈ ಮನೆಗಳಲ್ಲಿ ಸಾಕಷ್ಟು ರೂಮ್ಗಳೆಲ್ಲ ಇದ್ದಾವೆ. ಆ ರೂಮ್ಗಳೆಲ್ಲ ಈಗ ಬಾಗಿಲು ಹಾಕ್ಕೊಂಡಿದ್ದಾವೆ. ಹಾಗೆ ಈ ರೂಮನ್ನು ದಾಟಿ ನಾವು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಂಗೆ ಈ ರಸ್ತೆಯನ್ನು ನೋಡಿದ್ರೆ ಎಲ್ಲೋ ಆಕಾಶಕ್ಕೆ ಈ ರಸ್ತೆ ಹೋಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಯಾಕಂದರೆ ಮೇಲ್ಗಡೆ ಆಕಾಶನೇ ನಮಗೆ ಕಾಣಿಸುತ್ತೆ. ಹಾಗೆ ಅಲ್ಲಿ ಎದುರುಗಡೆ ಗರುಡಗಂಬ ಕೂಡ ನಮಗೆ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ. ಸುತ್ತಲೂ ಬೇಲಿಯನ್ನು ಹಾಕಿದ್ದಾರೆ, ಯಾರೂ ಕೂಡ ದಾಟಿ ಆ ಕಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು. ನೋಡಿ, ಈಗ ನಮ್ಮ ಎದುರುಗಡೆ ಪಾರ್ಶ್ವನಾಥ ತೀರ್ಥಂಕರರ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ಒಂದು ಜೈನರ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಪ್ರತಿದಿನ ವಿಸಿಟ್ ಮಾಡ್ತಾರೆ. ಹಾಗೆ ಇಲ್ಲಿ ಒಂದು ವೀಕ್ಷಣಾ ಗೋಪುರ ಇತ್ತು, ಅದರ ಚಾವಣಿ ಎಲ್ಲ ಈಗ ಹಾರೋಗಿದೆ. ಹಾಗೆ ಇಲ್ಲಿ ನೀವು ನೋಡಬಹುದು, ಈ ಪಾರ್ಶ್ವನಾಥ ತೀರ್ಥಂಕರರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕೊಳ ಅಥವಾ ಹೊಂಡ ಇದೆ. ಇದನ್ನು ಪಾಪನಾಶಿನಿ ಕೊಳ ಅಂತ ಕರೀತಾರೆ. ಇದರ ಸುತ್ತಲೂ ಬೇಲಿಯನ್ನು ಹಾಕಿದ್ದಾರೆ. ಅಂದರೆ ಯಾರೂ ಕೂಡ ಇದರ ಹತ್ರ ಹೋಗಬಾರ್ದು, ಇಲ್ಲಿ ನೀರಿನಲ್ಲಿ ಇಳಿಬಾರ್ದು, ಮತ್ತು ಇದರಲ್ಲಿ ಏನಾದರೂ ಕಸವನ್ನು ಹಾಕಿಬಿಟ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಬೇಲಿಯನ್ನು ಅಳವಡಿಸಿದ್ದಾರೆ. ನೋಡಬಹುದು ನೀವು, ಎಷ್ಟೊಂದು ಸುಂದರವಾಗಿದೆ. ಹಾಗೆ ಇದರ ಮೇಲ್ಗಡೆ ನಮಗೆ ದೇವಸ್ಥಾನ ಕಾಣಿಸುತ್ತೆ. ಇದೇ ಪಾರ್ಶ್ವನಾಥ ತೀರ್ಥಂಕರರ ದೇವಸ್ಥಾನ. ನೀವು ಎದುರುಗಡೆ ಒಂದು ಗರುಡಗಂಬ ಇರೋದನ್ನು ಕೂಡ ನೋಡಬಹುದು. ಇಲ್ಲಿ ಒಂದು ಸಣ್ಣ ಗೇಟ್ ಇದೆ. ಈ ಗೇಟಿನ ಮುಖಾಂತರ ನಾವು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರಬಹುದು. ಈ ಗೋಡೆಗಳ ಮೇಲೆ ಅರ್ಚಕರ ನಂಬರ್ ಕೂಡ ಬರೆದಿದ್ದಾರೆ. ನಿಮಗೇನಾದರೂ ಮಾಹಿತಿ ಬೇಕಾದರೆ ಕಾಲ್ ಮಾಡಿ ಅವರನ್ನು ಸಂಪರ್ಕಿಸಬಹುದು. ಈ ಕುಂದಾದ್ರಿ ಬೆಟ್ಟ ಅನ್ನುವಂಥದ್ದು ಒಂದು ಪ್ರಶಾಂತ ಸ್ಥಳವಾಗಿದೆ. ಹಾಗೆ ಇದು ಒಂದು ಏಕಶಿಲಾ ಬೆಟ್ಟವಾಗಿದೆ. ಇದರ ಮೇಲೆ ಈ ದೇವಸ್ಥಾನ ಇದೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಮೂರ್ತಿಯನ್ನು ಕೂಡ ನೋಡಬಹುದು. ಹಾಗೆ ಇದರ ಪಕ್ಕದಲ್ಲಿ ನೀವು ಶಿಲಾಶಾಸನವನ್ನು ನೋಡಬಹುದು. ಇದರಲ್ಲಿ ಏನು ಬರೆದಿದೆ ಅನ್ನೋದನ್ನು ನಿಮಗೆ ಓದಲಿಕ್ಕೆ ಬಂದರೆ ನೀವು ಇಲ್ಲಿ ಓದಬಹುದು. ಕುಂದಾದ್ರಿಯು ಜೈನ ಧರ್ಮೀಯರಿಗೆ ಪವಿತ್ರ ಸ್ಥಳವಾಗಿದ್ದರೂ ಕೂಡ ಇಲ್ಲಿ ಎಲ್ಲರೂ ಬರ್ತಾರೆ. ಅಂದರೆ ಎಲ್ಲ ಧರ್ಮದವರು ಇಲ್ಲಿ ಬಂದು ಹೋಗ್ತಾರೆ. ಆದರೆ ಯಾರೂ ಕೂಡ ಇಲ್ಲಿ ಗಲೀಜು ಮಾಡುವಂತಿಲ್ಲ ಅಥವಾ ಕಸಕಡ್ಡಿಗಳನ್ನು ಎಸೆಯುವಂತಿಲ್ಲ. ಹಿಂದೆ ಈ ಪ್ರಶಾಂತವಾದ ಬೆಟ್ಟದಲ್ಲಿ ಕುಂದಾಚಾರ್ಯರು ತಪಸ್ಸು ಮಾಡಿರೋದ್ರಿಂದ ಈ ಬೆಟ್ಟಕ್ಕೆ ಕುಂದಾದ್ರಿ ಬೆಟ್ಟ ಅಂತ ಕರೀತಾರೆ. ಇದು ಒಂದು ಜೈನರ ಬಸದಿಯಾಗಿದ್ದು ಇಲ್ಲಿ ನೀವು ಬೋರ್ಡನ್ನು ನೋಡಬಹುದು. ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಬಸದಿ ಅಂತ ಬೋರ್ಡ್ ಇದೆ. ಬಸದಿಯ ಡೋರು ಈಗ ಕ್ಲೋಸ್ ಹಾಕ್ಕೊಂಡಿದೆ. ಆದರೂ ಕೂಡ ನೀವು ಒಳಗಡೆ ನೋಡಿದರೆ ಪಾರ್ಶ್ವನಾಥ ತೀರ್ಥಂಕರರ ಏಕಶಿಲಾ ಮೂರ್ತಿ ನಿಮಗೆ ಸುಂದರವಾಗಿ ಕಾಣಿಸುತ್ತೆ. ನಾನಿಲ್ಲಿ ನಿಮಗೊಂದು ಸಲ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿ ಎಷ್ಟೊಂದು ಭವ್ಯವಾಗಿ ನಮಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಜೈನರ ಪವಿತ್ರ ಕ್ಷೇತ್ರವಾಗಿರುವ ಈ ಸ್ಥಳವನ್ನು ನೋಡಲು ಭಾರತದ ನಾನಾ ರಾಜ್ಯಗಳಿಂದ ಜನರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಮಂಗಳೂರು ಮತ್ತು ಕೇರಳ ಕಡೆಯಿಂದ ತುಂಬ ಜನರು ಪ್ರತಿದಿನ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಈ ದೇವಸ್ಥಾನವನ್ನು ಸುತ್ತಲೂ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀವಿ ನೋಡಿ. ಇದರ ಆವರಣ ಸ್ವಲ್ಪ ಚಿಕ್ಕದಾಗಿದ್ದರೂ ಕೂಡ ತುಂಬ ಚೊಕ್ಕವಾಗಿದೆ. ಇಲ್ಲಿ ಯಾವುದೇ ರೀತಿಯ ಕಸಕಡ್ಡಿಗಳು ನಿಮಗೆ ಕಾಣಿಸೋದಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ನಾವು ಕೆಲವೊಂದು ಶಿಥಿಲವಾಗಿರುವಂತಹ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಶಿಥಿಲವಾದಂತಹ ಮೂರ್ತಿಗಳನ್ನು ಯಾರೂ ಪೂಜಿಸೋದಿಲ್ಲ, ಅದಕ್ಕಾಗಿ ಅವುಗಳನ್ನು ಹೊರಗಡೆ ಎಲ್ಲ ಇಟ್ಟಿದ್ದಾರೆ. ನೀವಿಲ್ಲಿ ನೋಡಬಹುದು. ಈ ಮೂರ್ತಿಗಳನ್ನೆಲ್ಲ ನೋಡಿದರೆ ಆವಾಗಿನ ಕಾಲದ ಕೆತ್ತನೆ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ಮೂರ್ತಿಗಳು ಯಾವ ದೇವ್ರದ್ದು ಅಂತ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾವು ಈ ದೇವಸ್ಥಾನದ ಹಿಂದ್ಗಡೆ ಬಂದರೆ ಇಲ್ಲಿ ತಪಸ್ಸು ಮಾಡಿರುವಂತಹ ಮಹಾಪುರುಷರಾದ ಕುಂದಾಚಾರ್ಯರ ಪಾದುಕಾ ಮಂದಿರವನ್ನು ನೋಡಬಹುದು. ನೋಡಿ, ಇದೇ ಕುಂದಾಚಾರ್ಯರ ಪಾದುಕಾ ಮಂದಿರ. ಹಾಗೆ ಈ ಬಸದಿಯ ಇನ್ನೊಂದು ಕಡೆ ನೋಡಿದರೆ ಅಭಿಷೇಕ ಮಾಡಿದಾಗ ಇಲ್ಲಿಂದ ನೀರು ಹೊರಗೆ ಹೋಗಲಿಕ್ಕೆ ದಾರಿ ಇದೆ. ಹಾಗೆ ಇದೇ ಗೋಡೆಯಲ್ಲಿ ನಾವು ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ನಮಗೆ ಮಧ್ಯ ಒಂದು ಬಾಗಿಲು ಕೂಡ ಕಾಣಿಸುತ್ತೆ. ಇದು ಈಗ ಕ್ಲೋಸ್ ಆಗಿದೆ, ನೀವಿಲ್ಲಿ ನೋಡಬಹುದು. ಹಾಗೆ ಈ ಬಸದಿಯ ಪಕ್ಕದಲ್ಲಿ ಒಂದು ಕೊಳ ಇದೆ. ಅದನ್ನು ಪಾಪ ವಿಮೋಚನಾ ಕೊಳ ಅಂತ ಕರೀತಾರೆ. ಇದರ ನೀರನ್ನು ನೀವು ಉತ್ತರಾಯಣ ಪುಣ್ಯಕಾಲದಲ್ಲಿ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವೇನಾದರೂ ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಾದರೆ ನೀವು ಕೈಯಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಿಡಿದು ನಿಮ್ಮ ಮನಸ್ಸಿನಲ್ಲಿ ಏನಾಗಬೇಕು ಅದನ್ನು ಹೇಳಿಕೊಂಡು ಈ ನೀರಲ್ಲಿ ಬಿಟ್ಟರೆ ಅದು ತೇಲತ್ತೆ ಅಂತ ಹೇಳ್ತಾರೆ.
ಸ್ನೇಹಿತರೆ, ಈ ಪಾರ್ಶ್ವನಾಥ ತೀರ್ಥಂಕರರ ಬಸದಿಯ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಸೂರ್ಯೋದಯ ಆಗಬೇಕಾದ್ರೆ ಹಾಗೆ ಸೂರ್ಯಾಸ್ತ ಆಗಬೇಕಾದ್ರೆ ಕಿರಣಗಳು ಈ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಯ ಪಾದಗಳಿಗೆ ಬೀಳ್ತವೆ ಅಂತ ಹೇಳ್ತಾರೆ. ಮತ್ತು ನಾವು ಈ ಬಸದಿಯ ಮುಂದೆ ನಿಂತ್ಕೊಂಡು ನೋಡಿದಾಗ ನಮಗೆ ವ್ಯೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅಂದರೆ ಇಲ್ಲಿಂದ ದೂರದವರೆಗೂ ಇರುವಂತಹ ಊರುಗಳೆಲ್ಲ ಕಾಣಿಸ್ತವೆ. ಆದರೆ ಈಗ ಮಳೆ ಹೊಯ್ದಿರೋದ್ರಿಂದ, ಇಲ್ಲಿ ಮಂಜು ಆವೃತ ಆಗಿರೋದ್ರಿಂದ ನಮಗೆ ಯಾವ ಊರು ಕೂಡ ಕಾಣಿಸ್ತಾ ಇಲ್ಲ. ತುಂಬ ದೂರದ ಊರುಗಳು ಆಗಿರಲಿ, ಇಲ್ಲಿ ಕೆಳಗೆ ಯಾವ ಊರಿದೆ ಅಂತ ಕೂಡ ನಮಗೆ ಕಾಣಿಸದೇ ಇರುವಷ್ಟು ಇಲ್ಲಿ ಮಂಜು ಆವರಿಸಿದೆ. ಹಾಗೆ ಇಲ್ಲಿ ಇನ್ನೊಂದು ಕೊಳ ಇದೆ, ನೀವು ನೋಡಬಹುದು. ಇದಕ್ಕೆ ಯಾರು ಇಳಿಬಾರ್ದು ಅಥವಾ ಈ ನೀರನ್ನು ಗಲೀಜು ಮಾಡಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಸುತ್ತಲೂ ಬೇಲಿಯನ್ನು ಹಾಕಿದ್ದಾರೆ. ಆದರೂ ಕೂಡ ಪ್ರವಾಸಿಗರು ಇಂತಹ ಸ್ಥಳದಲ್ಲಿ ಬಂದು ಇಂತಹ ಸ್ವಚ್ಛವಾಗಿರುವಂತಹ ಬಾವಿಯನ್ನು, ಬಾಟಲ್ಗಳನ್ನು ಎಸೆದು ಹಾಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಕುಂದಾದ್ರಿ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 826 ಮೀಟರ್ ಎತ್ತರದಲ್ಲಿದೆ. ಅದಕ್ಕಾಗಿ ನಾವು ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಸೂರ್ಯೋದಯ ಕೂಡ ಕಾಣಿಸುತ್ತೆ, ಹಾಗೆ ಸೂರ್ಯಾಸ್ತನೂ ಕಾಣಿಸುತ್ತೆ. ಹಾಗೆ ಮಳೆಗಾಲದಲ್ಲಿ ಈ ಸ್ಥಳವನ್ನು ನೋಡೋದೇ ಒಂದು ರೀತಿ ಖುಷಿ. ನೀವು ಈಗ ನೋಡ್ತಾ ಇದ್ದೀರಿ ನೋಡಿ, ಇಲ್ಲಿ ಎಲ್ಲೂ ನೋಡಿದ್ರೂ ಮಂಜು ಆವೃತ ಆಗಿರೋದ್ರಿಂದ ನಮಗೆ ಕೆಳಗಡೆ ಇರುವಂತಹ ಊರುಗಳು ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಬೇಸಿಗೆಯಲ್ಲಿ ಬಂದರೆ ಇಲ್ಲಿ ಕೆಳಗಡೆ ಇರುವಂತಹ ಊರುಗಳು, ಹಾಗೆ ಅಲ್ಲೆಲ್ಲ ಹರಿದಿರುವಂತಹ ನದಿಗಳು, ಡ್ಯಾಮ್ಗಳು, ಹಾಗೆ ದೂರದಲ್ಲಿರುವಂತಹ ಬೆಟ್ಟಗಳು, ಇವನ್ ಆಗುಂಬೆ ಬೆಟ್ಟದ ಸಾಲುಗಳನ್ನು ಕೂಡ ನೀವು ಇಲ್ಲಿಂದ ನೋಡಬಹುದಾಗಿತ್ತು. ಹಾಗೆ ಇಲ್ಲಿ ಕೆಳಗಡೆ ದೊಡ್ಡ ಪ್ರಪಾತ ಇರೋದ್ರಿಂದ ಸುತ್ತಲೂ ಕೂಡ ಬೇಲಿಯನ್ನು ಅಳವಡಿಸಿದ್ದಾರೆ. ಯಾರೂ ಕೂಡ ಬೇಲಿಯನ್ನು ದಾಟಿ ಹೊರಗಡೆ ಹೋಗಬಾರ್ದು. ಸ್ನೇಹಿತರೆ, ನಿಮಗೆ ಈ ಬೆಟ್ಟದ ಮೇಲೆ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳು ಕೂಡ ಸಿಗೋದಿಲ್ಲ. ಇಲ್ಲಿ ನೀರು ಬಾಟ್ಲ್ ಆಗಿರಬಹುದು ಅಥವಾ ಯಾವುದೇ ರೀತಿಯ ಫಾಸ್ಟ್ ಫುಡ್ಗಳಾಗಿರ್ಬೋದು, ಏನೂ ಕೂಡ ನಿಮಗೆ ಸಿಗೋದಿಲ್ಲ. ಹಾಗೆ ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ನಿಮಗೆ ತಿಂಡಿ ತಿನಿಸುಗಳು ಬೇಕು ಅಂತಂದರೆ ನೀವು ಕೆಳಗಡೆ ಇರುವಂತಹ ಊರುಗಳಿಗೆ ಹೋಗಬೇಕಾಗಿರುತ್ತೆ. ಇಲ್ಲಿ ಮಾರ್ಗ ಮಧ್ಯದಲ್ಲಿ ಯಾವುದೇ ಅಂಗಡಿಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಮತ್ತು ಇನ್ನೊಂದು ವಿಷಯ ನಾನು ನಿಮ್ಗೆ ಇಲ್ಲಿ ಹೇಳಲೇಬೇಕು. ನೀವು ಆದಷ್ಟು ಇಂತಹ ಪವಿತ್ರ ಸ್ಥಳಕ್ಕೆ ಬರಬೇಕಾದ್ರೆ ನಿಮ್ಮ ಜೊತೆ ತಿಂಡಿಯನ್ನು ತರದೇ ಹೋದ್ರೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಿಮ್ಗೇನಾದರೂ ಹಸುವಾಗುತ್ತೆ ಅಂತ ಅಂದರೆ ನೀವು ಕೆಳಗಡೆ ಅಂಗಡಿಯಲ್ಲೇ ತಿನ್ಕೊಂಡು ಬನ್ನಿ, ಅಥವಾ ಇಲ್ಲ ಅಂತಂದರೆ ಬೇಗ ಬೆಟ್ಟವನ್ನು ಇಳಿದು ಕೆಳಗಡೆ ಹೋಗಿ ನೀವು ಊಟನೋ ತಿಂಡಿನೋ ತಿನ್ಕೊಂಡು ಹೋಗಬಹುದು. ಇನ್ನು ನಾನ್ ವೆಜ್ನಂತೂ ಇಂತಹ ಕ್ಷೇತ್ರಕ್ಕೆ ತರಲಿಕ್ಕೆ ಹೋಗಬೇಡಿ. ಮತ್ತು ಇಲ್ಲಿಯ ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ಇರುವಂತಹ ಗೇಟನ್ನು ಸುಮಾರು 9ವರೆಗೆ ಓಪನ್ ಮಾಡ್ತಾರಂತೆ. ನೀವು ಒಂದು ವೇಳೆ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದುಬಿಟ್ಟಿದ್ದೀರಿ ಅಂತ ಆದರೆ, ನೀವು ಮೇಲೆ ಹೋಗಬೇಕು ಅಂತ ಆದರೆ ಇಲ್ಲಿ ಅರ್ಚಕರ ಮನೆಗೆ ಹೋಗಿ ನೀವು ಕೀಯನ್ನು ತಂದು ನೀವೇ ಓಪನ್ ಮಾಡಿಕೊಂಡು ಮೇಲೆ ಹೋಗಿ ನೋಡಿಕೊಂಡು ಆನಂತರ ಅವರಿಗೆ ಕೀಯನ್ನು ಕೊಟ್ಟು ಹೋಗಬಹುದು. ಸ್ನೇಹಿತರೆ, ಕುಂದಾದ್ರಿ ಬೆಟ್ಟದ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ನಮಗೆ ಕಮೆಂಟಲ್ಲಿ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನೀವು ಈ ವಿಡಿಯೋವನ್ನು ಹೈಪ್ ಮಾಡಬಹುದು. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಯಾರ್ಯಾರು ಇಲ್ಲಿವರೆಗೆ ಸ್ವಲ್ಪವೂ ಸ್ಕಿಪ್ ಮಾಡದೆ ನೋಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.